ಬೇಕಾದಷ್ಟು ನಾನು ಪ್ರಚಾರ ತಗೊಳ್ಳಿಲ್ಲ. ಇದ್ದಿದ್ದು 18 ತಿಂಗಳು ಯಾವ್ಯಾವ ರೀತಿ ರೂಪಿಸಿದ್ದೆ. ಬೆಂಗಳೂರು ನಗರದ ಅಭಿವೃದ್ಧಿ ಇರ್ಬೋದು, ಹಳ್ಳಿಗಳಿಗೆ ಸುವರ್ಣ ಗ್ರಾಮೋದಯ ಅದು ಸಾಯಿಸಾಬಿಟ್ರು ಸುವರ್ಣ ಗ್ರಾಮೋದಯನ. ಅದರಿಂದ ಇವತ್ತು ಸರ್ಕಾರಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಬರೀ ಏರಿಯಲ್ ಸರ್ವೆ ಮಾಡ್ಕೊಂಬಂದು ಕೇಂದ್ರ ಸರ್ಕಾರದ ಕಡೆ ಬಟ್ ತೋರಿಸೋದು ಇರಲಿ. ನಿಮ್ಮ ಜವಾಬ್ದಾರಿ ಏನು? 136 ಸೀಟ್ ಗೆಲ್ಸೋರು ನಿಮ್ಮನ್ನು. ಮೊನ್ನೆ 5 ಹೈದರಾಬಾದ್ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ ಸೀಟ್ ಗೆಲ್ಸವ್ರೆ. ಆ ಋಣ ತೀರಿಸ್ರಪ್ಪ. ಆಮೇಲೆ ಜಾತಿ ಗಣತಿ ಅವೆಲ್ಲ ನೋಡೋಣ ನಿಧಾನಕ್ಕೆ. ಏನು ಜಾತಿ ಗಣತಿ ಮಾಡಿ ಏನು ಎಲ್ಲ ಸಮಾಜ ಉದ್ಧಾರ ಮಾಡಿಬಿಡ್ತೀರಾ? 75-76 ವರ್ಷ ಆಗಿದೆ, ಕ್ರಾಸ್ ಮಾಡಿದ್ದೀವಿ 75 ವರ್ಷನ. ನೀವೇ ಇದ್ದೀರಲ್ಲಪ್ಪ. ಎಲ್ಲ 7ನೇ ವರ್ಷ 8ನೇ ವರ್ಷ ಈಗ ಅವ್ರದ್ದು. ಇದಕ್ಕೆ ಜಾತಿ ಗಣತಿ ಬೇಕಾ ನಿಮಗೆ? ಜನ ಉದ್ಧಾರ ಮಾಡೋಕ್ಕೆ ಬಡವ್ರನ್ನ? ಜಾತಿ ಗಣತಿ ಮಾಡಿಬಿಟ್ರೆ ಅದೇನೋ ಒಂದು ಏನೆಲ್ಲ ದೊಡ್ಡ ಪರಿವರ್ತನೆ ತಂದುಬಿಡ್ತಾರೆ ಇವರು. ಏನು ದೊಡ್ಡ ಮಹಾನ್ ಗಣಾಧಾರಿಕೆ. ನಾನು 2006 ನಮ್ಮ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಹೇಳಿದೆ, ಪ್ರತಿ ಜಿಲ್ಲೆನಲ್ಲಿ ಪ್ರತಿ ಮನೆಗಳದ್ದು ಒಂದು ಅನಾಲಿಸಿಸ್ ಮಾಡಿ ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಮಕ್ಕಳು, ಎಷ್ಟು ಜನ ಓದಿದ್ದಾರೆ, ಜಮೀನು ಎಷ್ಟಿದೆ, ಯಾವ ಥರ ವಾಸ ಮಾಡ್ತಾ ಇದ್ದಾರೆ, ಅದನ್ನು ತಯಾರು ಮಾಡಿ ನಿಮ್ಮ ಜಿಲ್ಲಾ ಕಚೇರಿಗಳಲ್ಲಿ, ತಾಲೂಕು ಕಚೇರಿಗಳಲ್ಲಿ ಸಂಪೂರ್ಣ ಪ್ರತಿ ಹಳ್ಳಿಯ ಪ್ರತಿ ಕುಟುಂಬದ ಮಾಹಿತಿ ಇಡಬೇಕು ಅಂತ ಹೇಳಿದೆ, ಮಾಡಬೇಕು ಅಂತ ಹೊರಟಿದ್ದು. ನಿಮ್ಮ ಜಾತಿ ಗಣತಿ ಮಾಡಿದ ತಕ್ಷಣ ಇಲ್ಲಿ ಬರೀ ರಾಜಕೀಯದ ಒಂದು ನಿಮ್ಮ ತೆವಲುಗಳಿಗೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟು ಜಾತಿ ನಡುವೆ ಜಾತ್ಯಾತೀತ ಇವರೊಬ್ಬರೇ, ಇನ್ನು ಉಳಿದಾರೆ ಯಾರು ಜಾತ್ಯಾತೀತ ಇಲ್ಲ. ನಿಮ್ಮ 2,000 ರೂಪಾಯಿನಲ್ಲಿ ಜನ ಇನ್ನೂ ಬದುಕ್ತಾ ಇಲ್ಲಪ್ಪ. ಸಲ ಒಂದು ಹೆಣ್ಣು ಮಗಳು ಗದಗಿಂದ ಬರ್ತಾಳೆ, ಹಸುಗಳು ಸತ್ತೋಗಿ, ನನ್ನ ಕಿಡ್ನಿ ಯಾರಿಗಾದ್ರೂ ಮಾರಿಸ್ಕೊಟ್ಬಿಟ್ಟು ಅದೆಷ್ಟು ದುಡ್ಡು ಬರುತ್ತೆ ಕೊಡಿಸಿ 1-2 ಹಸು ತಗೋಬೇಕು ಅಂತೇಳಿ ಇನ್ನೂ ಬದುಕಿದ್ದಾಳೆ ಆ ಅಮ್ಮ. ಬೇಕಾದಷ್ಟು ಸುಧಾರಣೆ ಕೊಡಬಲ್ಲೆ. ಅಂದ ಇಲ್ಲಿ ಇವತ್ತು ಉತ್ತರ ಕರ್ನಾಟಕದ ಪ್ರವಾಹ ಇದೆಯಲ್ಲ, ಲೈಟರ್ ವೇನಲ್ಲಿ ತಗೋಬೇಡಿ. ವಾರ್ ಫೋರ್ಟಲ್ಲಿ ಇಷ್ಟೊತ್ತು ಕೆಲಸ ಆಗಬೇಕಾಗಿತ್ತು. ಇವತ್ತೇನು ಹೋಗಿದ್ದೀರಿ, ಏರಿಯಲ್ ಸರ್ವೆ ಮಾಡ್ಕೊಂಬತ್ತೀರಿ, ತಕ್ಷಣ ಪರಿಹಾರ ಮೊದಲನೇ ಹಂತದಲ್ಲಿ ಏನು ಪ್ಯಾಕೇಜ್ಗಳು ಕೊಡಬೇಕು ತೀರ್ಮಾನ ಮಾಡಿ ತಕ್ಷಣ ಕ್ರಮ ತೆಗೆದುಕೋಬೇಕು ಅನ್ನೋದಕ್ಕೆ ಆಗ್ರಹಿಸ್ತೀನಿ.